ಇವತ್ತು 3 ಜನ ನೀವು ಮನೆಯ ಗಂಡು ಮಕ್ಕಳು. ಅದು ಯಡಿಯೂರಪ್ಪ ಅವರು ಆಗಿರ್ಬೋದು ಅಥವಾ ನೀವಿಬ್ರು ಆಗಿರ್ಬೋದು. ರಾಜಕಾರಣದಲ್ಲಿ ಇಷ್ಟು ಗಟ್ಟಿಯಾಗಿ ಊರೋದಕ್ಕೆ, ನಲಿಯೋರೋದಕ್ಕೆ ತಾಯಿ ಹಾಕಿದಂತಹ ಬುನಾದಿ ಕಾರಣ ಅಂತ ಅಂದ್ಕೊಳ್ತೀರಾ ಸರ್? ಹೇಗೆ ಸರ್? ಹೌದು, ಆ ಟೈಮಲ್ಲಿ ಎಜುಕೇಷನ್ ಇಸ್ ಮಸ್ಟ್ ಅದು ಅಲ್ವಾ. ಆ ಟೈಮಲ್ಲಿ ಈ ಪೊಲಿಟಿಕಲ್ ಇದು ನಾವು ಅಲ್ಲಿ ಬೆಳೆದಂಥ ವಾತಾವರಣ, ಗುಂಡಾಗಿರಿ, ಗಲಾಟೆ, ಆ, ದಿನ ಹೊಡೆದಾಟ ಬಡ್ದಾಟ, ಈ ಥರ ಅನೇಕ ವಿಚಾರಗಳು ದಿನ ನಡೀತಾನೆ ಇತ್ತು. ಒಮ್ಮೆ ನಂಗಿನ್ನೂ ನೆನಪಿದೆ, 2ನೇ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾವು ಕಾನ್ವೆಂಟ್ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಹಿಂದಿನ ದಿನ ರಾತ್ರಿ ಫೋನ್ ಬರುತ್ತೆ. ನಮ್ಮನೇಲಿ ಫೋನ್ ಇದ್ದಿಲ್ಲ. ಲಾಸ್ಟ್ ಮೆಹಬೂಬ್ ಅಂತ ಒಬ್ಬ ಲಾಯರ್ ಮನೆಗೆ ಫೋನ್ ಬರುತ್ತೆ, ಟ್ರಂಕಲ್ ಬುಕ್ ಆಗಿ. ಯಡಿಯೂರಪ್ಪನವ್ರು ಹೋಗಿ ರಿಸೀವ್ ಮಾಡ್ತಾರೆ. ಅವ್ರಿಗೆ ಮೆಸೇಜ್ ಬರುತ್ತೆ, ನಾಳೆ ಬೆಳಗ್ಗೆ ಒಳಗೆ ಊರು ಖಾಲಿ ಮಾಡಲಿಲ್ಲ ಅಂದರೆ ನಿಮ್ಮ ಕುಟುಂಬ ಉಳಿಯಲ್ಲ ಅಂತೇಳಿ ಒಬ್ಬ ರೌಡಿ ಫೋನ್ ಮಾಡಿ ಒಂದು ಸಂದೇಶ ಕೊಡ್ತಾರೆ. ಸಹಜವಾಗಿ ಅವ್ರೇನು ಕೇರ್ ಮಾಡಲ್ಲ. ಫಾದರ್ ಬೆಳಗ್ಗೆ ಎದ್ದು ಅವ್ರ ಪಡೆಯವರು ಹೊರಡ್ತಿರ್ತಾರೆ. ಒಂದು 2-3 ಜನ ಬಂದು ಅಟ್ಯಾಕು ಮಾಡ್ತಾರೆ. ಇಡೀ ಊರು ಜನ ನಮ್ಮ ಮನೆ ನುಗ್ತಾರೆ, ಯಡಿಯೂರಪ್ಪನವ್ರು ಹೋದ್ರು ಅಂತ ಹೇಳಿ. ಅವ್ರ ನನ್ನ ತಾಯಿ ನನ್ನ ಕೈಯನ್ನು ಹಿಡ್ಕೊಂಡು ದರ ಹೇಳ್ಕೊಂಡು ಆ ಸ್ಪಾಟಿಗೆ ಬಂದಾಗ 100 ಜನ ಎಲ್ಲ ಸುತ್ತೋರ್ಕೊಂಡಿದ್ದಾರೆ. ಆ ಟೈಮಲ್ಲಿ ನಮ್ಮ ತಾಯಿ ಕಣ್ಣೀರು ಹಾಕಿದಾಗ, ಬದುಕಿದ್ರೆ ನಮ್ಮ ಜನರಿಗೋಸ್ಕರ ಬದುಕಬೇಕಂದ್ರೆ ನೀನು ಕಣ್ಣೀರು ಹಾಕ್ಬೇಡ ಅಂತೇಳಿ ಅಲ್ಲಿ ಬೈದಿದ್ದು ಇನ್ನೂ ನಂಗೆ ಹಾಗೆ ಕೇಳಿಸು. ನಮ್ಮ ತಾಯಿಗೆ ನಮ್ಮ ತಂದೆ ಬೈದಿತ್ತು. ಅವ್ರ ನೆಲದಲ್ಲಿ ಬಿದ್ದು ರಕ್ತ ಹರಿತಾ ಇತ್ತು. ಇಲ್ಲಿಗೆ ಕೊಡ್ಲಿ ತೊಗೊಂಡು ಇಲ್ಲಿ ಹೊಡೆದಿದ್ದಾರೆ, 10 ಬೆರಳು ನೆಲದ ಮೇಲೆ ನೇತಾಡ್ತಾ ಇತ್ತು ಅಂತ ಒಂದು. ಅಂದರೆ ಆ ವಯಸ್ಸು ನಮಗೆ ಅಳಬೇಕು ನಗಬೇಕು ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಅವತ್ತು ನೆಲಕ್ಕೆ ಬಿದ್ದಂಥ ರಕ್ತ ಇವತ್ತು ನಮ್ಮ ಜಿಲ್ಲೆಯ ಒಂದು ನೀರಾವರಿಯಾಗಿ ಬದಲಾವಣೆ ಆಗಿದೆ. ಪೂಜ್ಯ ತಂದೆಯವರ ಮುಖ್ಯಮಂತ್ರಿಗಳಾಗಿ ಅವರ ಆಡಳಿತದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯ ಕ್ಷೇತ್ರದಲ್ಲಿ ಆಗಿದೆ. ಅವತ್ತು ನೀವು ತಂದೆ ಆ ಕಾಲದಲ್ಲಿ ಮಹಾನ್ ಕೋಪಿಷ್ಟ ಅಂತ ಹೇಳ್ತಾ ಇದ್ರಿ. ನೀವು ಸ್ಕೂಲ್ ಹೋಗೋ ವಯಸ್ಸಾಗಿರ್ಬೋದು, ಸಣ್ಣ ವಯಸ್ಸಾಗಿರ್ಬೋದು, ಯಾವ್ದಾದ್ರು ಒಂದು ಘಟನೆ ನೆನಪು ಮಾಡ್ಕೊಳ್ಬೋದು ಸರ್? ತಂದೆ ಸಿಕ್ಕಾಪಟ್ಟೆ ಬೈದ್ಬಿಟ್ರಪ್ಪ ನಮ್ಗೆ ಅಂತ ಮಕ್ಳಿಗೆ. ಸಾತ್ವಿಕ ಸಿಟ್ಟು ಅವ್ರದ್ದು ನಂಗೆ ಇನ್ನೂ ನೆನಪಿದೆ. ಅಟಲ್ಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಶಿಕಾರಿಪುರಕ್ಕೆ ಬಂದಿದ್ರು. ಇನ್ನೊಂದು ಬರ್ಲಿಕ್ಕೆ ಇನ್ನೊಂದು ಗಂಟೆ ಇದೆ ಅನ್ನಲಿಕ್ಕೆ ಮನೆಗೆ ಬಂದು ಎಲ್ಲ ರೆಡಿ ಆಗಬೇಕು, ಮನೆಗೆ ಬರ್ತಾರೆ ಅಂತ ಹೇಳೋದ್ರು. ಅವ್ರು ಬರ್ಬೇಕಾದ್ರೂ ಕೂಡ ನಾನು ಗೋಲಿ ಆಟ ಆಡ್ತಾ ಇದ್ದೆ. ವಾಪಸ್ಸು ಹೇಳೋದ್ಮೇಲೆ ಆಯ್ತು ಅಂತ ಹೇಳಿ ಮತ್ತೆ ಗೋಲಿ ಆಟ ಆಡೋದು ಶುರು ಮಾಡಿದೆ. ಏನೋ ಅವ್ರು ಬಿಟ್ಟು ಹೋಗಿದ್ರು ಮರ್ತೋಗಿದ್ರು ಗೊತ್ತಿಲ್ಲ. ಮತ್ತೆ ಸಡನ್ ವಾಪಸ್ ಬಂದ್ಬಿಟ್ರು. ಮತ್ತೆ ಆಟ ಆಡೋದು ನೋಡಿ ಅವ್ರ ಸಿಟ್ಟು ಎಲ್ಲಿಂದ ಬಂತ ಗೊತ್ತಿಲ್ಲ. ಅಲ್ಲೇ ಒಂದು ರೋಡ್ ಸೈಡ್ ಒಂದು ಸೈಕಲ್ ನಿಂತ್ಕೊಂಡಿತ್ತು. ಆ ಸೈಕಲ್ ವೀಲಿಗೆ ಹಿಂಗ್ ಕೈ ಹಾಕಿದ್ರು. ಒಂದು 8-10 ಸೈಕಲ್ ವೀಲ್ ಕಡ್ಡಿಗಳು ಕಿತ್ಕೊಂಡ್ಬಂತು. ಅದ್ರೊಳಗೆ ಒಂದು ಬೆರಳಲ್ಲಿ ಇಟ್ಕೊಂಡು ಬಾರ್ಸ್ಕೊಂತ ಒಳಗೆ ಕರ್ಕೊಂಡೋಗಿ ಇನ್ನೂ ನೆನಪಿದೆ ನನಗೆ. ಈ ತರ ನಂಬರ್ ಆಫ್ ಈ ತರ ಮಿಸ್ಟೇಕ್ಸ್ಗಳು ಮಾಡಿದೀವಿ ನಾವು. ಅದಾದ್ಮೇಲೆ ನಮ್ಮ ತಾಯಿನ ಕಳ್ಕೊಂಡಾದ್ಮೇಲೆ ನಮ್ಮ ತಾಯಿಯ ಪ್ರೀತಿನೂ ಕೂಡ ನಮ್ಮ ತಂದೆ ಇವತ್ತು ಎರಡನ್ನೂ ಕೂಡ ನಿಭಾಯಿಸ್ಕೊಂಡು ಇವತ್ತು ನಮಗೆ ಇಷ್ಟು ಎತ್ತರಕ್ಕೆ ಬೆಳೆಸ್ಕೊಂಡು ಬಂದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.